ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬಾಲಿವುಡ್ನಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಮೂವಿ ಮರ್ದಾನಿ 3 ಸ್ಟೋರಿನ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆಲವು ಕಿಡ್ನಾಪರ್ಸ್ ಒಬ್ಬ ಹುಡುಗಿನ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಅಲ್ಲಿ ಜಿಮ್ಲಿ ಅನ್ನೋ 9 ವರ್ಷದ ಒಬ್ಬ ಹುಡುಗಿ ಬರ್ತಾಳೆ. ಈಕೆ ಆ ಕಿಡ್ನಾಪರ್ಸ್ ನ ನೋಡಿ ಆ ಹುಡುಗಿನ ಕಾಪಾಡೋಕೆ ಅವರ ಮೇಲೆ ಕಲ್ಲು ಒಗಿತಿರ್ತಾಳೆ. ಆದ್ರೆ ಆಕೆ ಸಣ್ಣವಳಾಗಿದ್ದರಿಂದ ಆಕೆಗೆ ಅವರನ್ನ ತಡೆಯೋಕೆ ಆಗಲ್ಲ. ಆಗ ಕಿಡ್ನಾಪರ್ಸ್ ಆ ದೊಡ್ಡ ಹುಡುಗಿ ಜೊತೆ ಜಿಮ್ಲಿನು ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ತಾರೆ. ಈಗ ಸೀನ್ ಒಂದು ಕಾಡಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಪಶ್ಚಿಮ ಬಂಗಾಳದ ಬಾರ್ಡರ್ಗೆ ತಂದಿರ್ತಾರೆ. ಇಲ್ಲಿಂದ ಇವರನ್ನ ಬೇರೆ ದೇಶಕ್ಕೆ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ಇದೊಂದು ಹ್ಯೂಮನ್ ಟ್ರಾಫಿಕಿಂಗ್ ಗುಂಪಾಗಿರುತ್ತೆ. ಆದ್ರೆ ಇದರಲ್ಲಿ ಶಿವಾನಿ ಶಿವಾಜಿ ರಾಯ್ ಕೂಡ ಇರ್ತಾಳೆ. ಈಕೆ ತನ್ನ ಟೀಮ್ ಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಈ ಗ್ಯಾಂಗ್ ನವರು ಒಬ್ಬ ಹುಡುಗಿನ ಕೊಲ್ಲೋದ್ರಲ್ಲಿರ್ತಾರೆ. ಆಗ ಶಿವಾನಿ ತಡ ಮಾಡದೆ ಈ ಗ್ಯಾಂಗ್ ನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಲ್ಲಿ ಶಿವಾನಿ ಆ ಗ್ಯಾಂಗ್ ನ ಮುಗಿಸ್ಬಿಡ್ತಾಳೆ. ಆಗ ಅಲ್ಲಿ ಶಿವಾನಿ ಟೀಮ್ ಬಂದು ಆ ಹುಡುಗಿಯರನ್ನ ರಕ್ಷಣೆ ಮಾಡ್ತಾರೆ. ಶಿವಾನಿ ತನ್ನ ಮಿಷನ್ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದ ಮೇಲೆ ಆಫೀಸ್ಗೆ ರಿಪೋರ್ಟ್ ಮಾಡ್ತಾಳೆ. ಇಲ್ಲಿ ಬಂದಾಗ ಶಿವಾನಿಗೆ ಇನ್ನೊಂದು ಕೇಸ್ ಬಗ್ಗೆ ಗೊತ್ತಾಗುತ್ತೆ. ರುಹಾನಿ ಅಂದರೆ ಇವತ್ತು ಕಿಡ್ನಾಪ್ ಆದ ಅದೇ ಹುಡುಗಿ ಆಗಿರ್ತಾಳೆ. ಹಾಗೆ ಜೊತೆ ಜುಮ್ಲಿ ಕೂಡ ಮಿಸ್ ಆಗಿರ್ತಾಳೆ. ಆಕ್ಚುಲಿ ರುಹಾನಿ ಇಂಡಿಯನ್ ಟರ್ಕಿ ಅಂಬಾಸಿಡರ್ ಮಗಳಾಗಿರ್ತಾಳೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರುತ್ತೆ. ಅದಕ್ಕೆ ಇದನ್ನ ಶಿವಾನಿಗೆ ಕೊಟ್ಟಿರ್ತಾರೆ. ಏಕೆಂದ್ರೆ ಶಿವಾನಿ ಇಲ್ಲಿವರೆಗೆ ತಾನು ತಗೊಂಡಿದ್ದ ಯಾವ ಕೇಸಲ್ಲಿ ಫೇಲ್ ಆಗಿರಲ್ಲ. ಈಗ ಶಿವಾನಿ ತನ್ನ ಟೀಮ್ಗೆ ಇವತ್ತೇ ನಾವು ಸ್ಪಾಟ್ಗೆ ಹೋಗಿ ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ನೋಡ್ಬೇಕು. ಏಕೆಂದ್ರೆ ಕಿಡ್ನಾಪ್ ಇವತ್ತೇ ಆಗಿರುತ್ತೆ. ಇನ್ನು ಇದು ಮಳೆಗಾಲ ಆಗಿದ್ದರಿಂದ ಯಾವಾಗ್ಲಾದರೂ ಮಳೆ ಆಗಬಹುದು. ಇದರಿಂದ ಎವಿಡೆನ್ಸ್ ಮಿಸ್ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಈಕೆ ಸ್ಪಾಟ್ಗೆ ಹೋಗಿ ನೋಡಿದ ಮೇಲೆ ಕಿಡ್ನಾಪ್ ಆದ ಹುಡುಗಿಯರ ಮನೆಯವರ ಹತ್ರ ಮಾತಾಡ್ತಾಳೆ. ಇಲ್ಲಿ ಶಿವಾನಿಯವರಿಗೆ ಇದು ರ್ಯಾನ್ಸಮ್ ಕೇಸ್ ಅಲ್ಲ. ಏಕೆಂದ್ರೆ ಈ ಕಿಡ್ನಾಪ್ ದುಡ್ಡಿಗಾಗಿ ಮಾಡಿದ್ದರೆ ಇಷ್ಟೊತ್ತಿಗೆ ಫೋನ್ ಬರಬೇಕಾಗಿತ್ತು. ಇನ್ನು ಕಿಡ್ನಾಪರ್ಗೆ ಅವರು ನಿಮ್ಮ ಮಕ್ಕಳಂತ ಗೊತ್ತಿಲ್ಲ. ಇದು ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್. ಇದರಲ್ಲಿ ಹುಡುಗಿಯರನ್ನ ಹುಡುಕೋದು ತುಂಬಾ ಕಷ್ಟ. ಏಕೆಂದ್ರೆ ಹುಡುಗಿಯರನ್ನ ಒಬ್ಬರಿಂದ ಒಬ್ಬರಿಗೆ ಶಿಫ್ಟ್ ಮಾಡ್ತಿರ್ತಾರೆ. ಇದರಲ್ಲಿ ನಾವು ಒಂದು ಕೆಲಸ ಮಾಡಬಹುದು. ನಾವು ಟಿವಿಯಲ್ಲಿ ಹುಡುಗಿಯರ ಫೋಟೋ ಹಾಕಿ 2 ಕೋಟಿ ಬಹುಮಾನ ಇಡೋಣ. ಇದರಿಂದ ದುಡ್ಡಿಗಾಗಿ ಕೆಲವೊಮ್ಮೆ ಕಿಡ್ನಾಪರ್ಸೇ ಅವರನ್ನ ನಮಗೆ ಒಪ್ಪಿಸಬಹುದು. ಆದ್ರೂ ಕೂಡ ಇದು 50-50 ಚಾನ್ಸ್ ಇದೆ ಅಂತ ಹೇಳ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ ಇಬ್ಬರು ಹುಡುಗಿಯರನ್ನ ತೋರಿಸ್ತಾರೆ. ಇವರನ್ನ ಕಿಡ್ನಾಪ್ ಮಾಡಿದ್ದು 4 ಹುಡುಗರಾಗಿರ್ತಾರೆ. ಇವರು ಆ ಇಬ್ಬರು ಹುಡುಗಿಯರನ್ನ ಬೇರೆ ವ್ಯಕ್ತಿಗೆ ಕೊಡ್ತಾರೆ. ಈತ ಇವರಿಗೆ 20 ಲಕ್ಷ ಕೊಡ್ತಾನೆ. ಆಗ ಅವರಲ್ಲಿ ಒಬ್ಬಾತ ಮೊದಲು ಮಾಡ್ತಿದ್ದ ಕೆಲಸಕ್ಕೆ ಕೇವಲ 2 ಲಕ್ಷ ಸಿಕ್ತಿತ್ತು. ಈಗ ಅದಕ್ಕೆ 10 ಪಟ್ಟು ಜಾಸ್ತಿ ಸಿಕ್ತಿದೆ ಅಂತ ಖುಷಿ ಆಗ್ತಾರೆ. ಇವರು ಆ ಹುಡುಗಿಯರನ್ನ ಅವರಿಗೆ ಒಪ್ಪಿಸಿ ಅಲ್ಲಿಂದ ಹೋಗ್ತಾರೆ. ಇವರು ಹೋದ್ಮೇಲೆ ಅಲ್ಲಿ ಒಬ್ಬ ವಾರ್ಡ್ ಬಾಯ್ ಬರ್ತಾನೆ. ಈತ ಇವರಿಬ್ಬರ ಮೇಲೆ ಏನೋ ಟೆಸ್ಟ್ ಮಾಡ್ತಾನೆ. ಆಗ ರುಹಾನಿ ಪಾಸಿಟಿವ್ ಬರುತ್ತೆ. ಆದ್ರೆ ಜಿಮ್ಲಿ ನೆಗೆಟಿವ್ ಬರ್ತಾಳೆ. ಈ ಕಡೆ ಆ ಹುಡುಗರು ಒಂದು ಹೋಟೆಲ್ಗೆ ಬಂದಾಗ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ನಡೀತಿರುತ್ತೆ. ನ್ಯೂಸ್ ನಲ್ಲಿ ಆ ಹುಡುಗಿಯರ ಫೋಟೋ ತೋರಿಸಿ ಈ ಹುಡುಗಿಯರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ 2 ಕೋಟಿ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಆಗ ಇವರು ಆ ಹುಡುಗಿಯರ ಬಗ್ಗೆ ಹೇಳಿ 2 ಕೋಟಿ ತಗೊಳ್ಳೋಣ ಅಂತ ಅನ್ಕೋತಾರೆ. ಇವರ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ. ಆದ್ರೆ ಇವರು ಅಮ್ಮ ವಿರುದ್ಧ ಹೋಗೋಕ್ಕಾಗಲ್ಲ. ಆಕೆ ತುಂಬಾ ಡೇಂಜರಸ್ ಅಂಡ್ ಪವರ್ಫುಲ್ ಅಂತ ಮಾತಾಡ್ತಾರೆ. ಈಗ ಸೀನ್ ಅಮ್ಮ ಕಡೆ ಶಿಫ್ಟ್ ಆಗುತ್ತೆ. ಆಕ್ಚುಲಿ ಈ ಅಮ್ಮಯೇ ಪೂರ್ತಿ ಇಂಡಿಯಾದಲ್ಲಿ ಹುಡುಗಿಯರ ಟ್ರಾಫಿಕಿಂಗ್ ಲೀಡರ್ ಆಗಿರ್ತಾಳೆ. ಈಕೆ ತುಂಬಾ ಖತರ್ನಾಕ್ ಆಗಿರ್ತಾಳೆ. ಈಕೆಯಲ್ಲಿ ಮನುಷ್ಯತ್ವ ಇರಲ್ಲ. ಈಕೆ ಸಣ್ಣ ಸಣ್ಣ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಸಿ ಅವರನ್ನ ವಿದೇಶದಲ್ಲಿ ಮಾರ್ತಿರ್ತಾಳೆ. ಕೇವಲ ಇಷ್ಟೇ ಅಲ್ಲ, ಆಕೆ ಅವರ ಆರ್ಗನ್ಸ್ ಕೂಡ ಮಾರ್ತಿರ್ತಾಳೆ. ಇನ್ನೊಂದು ಕಡೆ ಆ ಹುಡುಗರು ತಮ್ಮ ಪ್ಲಾನ್ ಚೇಂಜ್ ಮಾಡ್ತಾರೆ. ಅವರು 2 ಕೋಟಿ ಆಸೆಗೋಸ್ಕರ ತಾವು ಆ ಹುಡುಗಿಯರನ್ನ ಬಿಟ್ಟ ಜಾಗಕ್ಕೆ ಬರ್ತಾರೆ. ಇಲ್ಲಿ ಆ ವ್ಯಕ್ತಿಗಳನ್ನ ಹೊಡೆದು ರುಹಾನಿನ ಎತ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಶಿವಾನಿ ರುಹಾನಿ ಮನೆಯವರ ಹತ್ರ ಇರ್ತಾಳೆ. ಇವರು 2 ಕೋಟಿಗಾಗಿ ಯಾರಾದ್ರೂ ಕಾಲ್ ಮಾಡ್ತಾರೆ ಅಂತ ವೇಟ್ ಮಾಡ್ತಿರ್ತಾರೆ. ಆಗ ಆ 4 ಕಿಡ್ನಾಪರ್ಸ್ ನಲ್ಲಿ ಒಬ್ಬಾತ ಕಾಲ್ ಮಾಡ್ತಾನೆ. ಈತ ರುಹಾನಿ ತಂದೆಗೆ ಕಾಲ್ ಮಾಡಿ ನಿಮ್ಮ ಮಗಳು ಬೇಕಿದ್ದರೆ 2 ಕೋಟಿ ಕೊಟ್ಟು ತಗೊಂಡು ಹೋಗು, ಇಲ್ಲಂದ್ರೆ ಆಕೆನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇವರು ರುಹಾನಿ ವಾಯ್ಸ್ ಕೂಡ ಕೇಳಿಸ್ತಾರೆ. ಈಗ ಇವರು 2 ಕೋಟಿ ಕ್ಯಾಶ್ ತಗೊಂಡು ಮಯೂರ್ಗಂಜ್ ಮೆಟ್ರೋ ಸ್ಟೇಷನ್ ಹತ್ರ ಬರುವಂತೆ ಹೇಳ್ತಾರೆ. ಇದನ್ನ ಕೇಳಿ ಶಿವಾನಿ ತನ್ನ ಟೀಮ್ ಜೊತೆ ಮಯೂರ್ಗಂಜ್ ಮೆಟ್ರೋ ಸ್ಟೇಷನ್ ನ ರೌಂಡ್ ಅಪ್ ಮಾಡಲು ಪ್ಲಾನ್ ಮಾಡ್ತಾಳೆ. ಈಗ ಕಿಡ್ನಾಪರ್ ರುಹಾನಿ ತಂದೆಗೆ ವಿಡಿಯೋ ಕಾಲ್ ಮಾಡಿ ಹೇಗೆ ಬರಬೇಕು ಎಲ್ಲಿಗೆ ಬರಬೇಕು ಅಂತ ಹೇಳ್ತಿರ್ತಾನೆ. ರುಹಾನಿ ತಂದೆ ಕ್ಯಾಶ್ ತಗೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾನೆ. ಈತ ಪ್ಲಾಟ್ಫಾರ್ಮ್ ನಂಬರ್ 1 ಹತ್ರ ಇರ್ತಾನೆ. ಈತನ ಹಿಂದೆ ಶಿವಾನಿ ಇರ್ತಾಳೆ. ಈಕೆ ಪ್ಲಾಟ್ಫಾರ್ಮ್ ನಂಬರ್ 2 ನಿಂದ ವಿಡಿಯೋ ಕಾಲ್ ಬರ್ತಿದೆ ಅಂತ ನೋಡ್ತಾಳೆ. ಅದಕ್ಕೆ ತನ್ನ ಟೀಮ್ಗೆ ಪ್ಲಾಟ್ಫಾರ್ಮ್ 2ಗೆ ಕಳಿಸ್ತಾಳೆ. ಈಗ ಕಿಡ್ನಾಪರ್ ಕ್ಯಾಶ್ ನ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ ಇಡುವಂತೆ ಹೇಳ್ತಾನೆ. ಶಿವಾನಿ ಬ್ಯಾಗ್ ನ ಅಬ್ಸರ್ವ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಬಾಂಬ್ ಇದೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಇದರಿಂದ ಅಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಇದೇ ಟೈಮ್ ನ ಉಪಯೋಗ ಮಾಡಿಕೊಂಡು ಕಿಡ್ನಾಪರ್ ಅಲ್ಲಿ ಒಬ್ಬಾತ ಬ್ಯಾಗ್ ತಗೊಂಡು ಓಡೋಗ್ತಾನೆ. ಇನ್ನು ಪ್ಲಾಟ್ಫಾರ್ಮ್ ನಂಬರ್ 2 ನಲ್ಲಿ ಶಿವಾನಿ ಟೀಮ್ಗೆ ಏನೂ ಸಿಗಲ್ಲ.
ಏಕೆಂದ್ರೆ ಆ ವಿಡಿಯೋ ಕಾಲ್ ರೆಕಾರ್ಡೆಡ್ ಆಗಿರುತ್ತೆ. ಆದ್ರೆ ಶಿವಾನಿಗೆ ಆ 4 ಜನರಲ್ಲಿ ಒಬ್ಬಾತ ಸಿಕ್ಕಿರ್ತಾನೆ. ಇದರಿಂದ ಭಯದಲ್ಲಿ ಉಳಿದ 3 ಕಿಡ್ನಾಪರ್ಸ್ ರುಹಾನಿನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಫಾತಿಮಾ ಅನ್ನೋ ಕಾನ್ಸ್ಟೇಬಲ್ ರುಹಾನಿನ ನೋಡಿ ಕಿಡ್ನಾಪರ್ಸ್ ನಿಂದ ಬಿಡಿಸೋಕೆ ಹೋಗ್ತಾಳೆ. ಆದ್ರೆ ಅವರು ಫಾತಿಮಾನ ಇಂಜರ್ಡ್ ಮಾಡಿ ಅಲ್ಲಿಂದ ಓಡೋಗ್ತಾರೆ. ಈಗ ಶಿವಾನಿ ಕೈಗೆ ಸಿಕ್ಕ ಆ ಕಿಡ್ನಾಪರ್ನ ಶಿವಾನಿ ತುಂಬಾ ಹೊಡಿತಾಳೆ ಮತ್ತು ನಿಮ್ಮ ಟೀಮ್ ಎಲ್ಲಿ ಅಂತ ಕೇಳ್ತಾಳೆ. ಆಗ ಆತ ಪೊಲೀಸರ ಏಟು ತಡೆಯೋಕ್ಕಾಗದೆ ಎಲ್ಲ ನಿಜ ಹೇಳ್ತಾನೆ. ಆತ ಶಿವಾನಿಗೆ, ನಾವು ಕೇವಲ ಕಿಡ್ನಾಪ್ ಮಾಡಿ ಹುಡುಗಿಯರನ್ನ ಅಮ್ಮ ಟೀಮ್ ಮೆಂಬರ್ಸ್ಗೆ ಕೊಡ್ತೀವಿ. ಅಮ್ಮ ಆ ಹುಡುಗಿಯರನ್ನ ಏನು ಮಾಡ್ತಾಳೆ ಅಂತ ನಮಗೆ ಗೊತ್ತಿಲ್ಲ. ಅಮ್ಮ ನಮಗೆ ಒಂದು ಹುಡುಗಿಗಾಗಿ 10 ಲಕ್ಷ ಕೊಡ್ತಾಳೆ. ನಾವು 2 ಹುಡುಗಿಯರನ್ನ ಕೊಟ್ಟಿದ್ದರಿಂದ ಈ ಸಾರಿ 20 ಲಕ್ಷ ಕೊಟ್ಲು. ಆದ್ರೆ ನಾನು ಇಲ್ಲಿವರೆಗೆ ಅಮ್ಮನ್ನ ನೋಡಿಲ್ಲ. ಆಕೆ ಹೇಗಿರ್ತಾಳೆ ಅಂತಾನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಶಿವಾನಿ, ಈಗ ಆ 3 ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಆತ, ನಾವು ಒಂದೇ ಕಡೆ ಯಾವತ್ತೂ ಇರಲ್ಲ. ಇದರಿಂದ ಅವರು ಎಲ್ಲಿ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ನಮ್ಮ ಲೀಡರ್ಗೆ ಗ್ಯಾಮ್ಲಿಂಗ್ ಅಂದ್ರೆ ತುಂಬಾ ಇಷ್ಟ. ಆತ ಯಾವಾಗ್ಲೂ ಕ್ಲಬ್ನಲ್ಲಿ ಜೂಜಾಡ್ತಿರ್ತಾನೆ ಅಂತ ಹೇಳ್ತಾನೆ. ಈಗ ಶಿವಾನಿ ಆತನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕಂತ ನೋಟ್ ಸೀರಿಯಲ್ ನಂಬರ್ನ ಕ್ಲಬ್ಗೆ ಕಳಿಸ್ತಾಳೆ ಮತ್ತು ಈ ನಂಬರ್ಸ್ ಇರೋ ನೋಟ್ ಬಂದ್ರೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾಳೆ. ಇಲ್ಲಿ ಶಿವಾನಿ ತನ್ನ ಟೀಮ್ಗೆ ಅಮ್ಮ ಕಿಡ್ನಾಪ್ ಮಾಡಿದ್ದ ಹುಡುಗಿಯರ ಜೊತೆ ಏನು ಮಾಡ್ತಾಳೆ ಅಂತ ಗೊತ್ತಾದ್ರೆ ಆಕೆನ ಫಂಡ್ ಔಟ್ ಮಾಡೋದು ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಶಿವಾನಿ ಮನೆಗೆ ಬಂದಾಗ ಇಲ್ಲಿ ಆಕೆ ಗಂಡ ವಿಕ್ರಮ್ ಬಂದಿರ್ತಾನೆ. ಈತ ಒಬ್ಬ ಡಾಕ್ಟರ್ ಆಗಿರ್ತಾನೆ. ಶಿವಾನಿ ವಿಕ್ರಮ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಏಕೆಂದರೆ ಇವರು ಇವರ ಕೆಲಸದಿಂದಾಗಿ ಭೇಟಿ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಈಗ ಇವರು ಒಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈಗ ಶಿವಾನಿಗೆ ಒಂದು ದಾಬಾದಲ್ಲಿ ಅಮ್ಮ ಕಡೆಯ 2 ವ್ಯಕ್ತಿಗಳು ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಶಿವಾನಿ ಅಂಡ್ ಟೀಮ್ ಇಲ್ಲಿಗೆ ಬರ್ತಾರೆ. ಇವರು ಆ 2 ವ್ಯಕ್ತಿಗಳನ್ನ ಫಾಲೋ ಮಾಡ್ತಾರೆ. ಅವರು ಆ 2 ವ್ಯಕ್ತಿಗಳನ್ನ ಫಾಲೋ ಮಾಡಿಕೊಂಡು ಒಂದು ಟ್ರಸ್ಟ್ಗೆ ಬರ್ತಾರೆ. ಇವರು ಇಲ್ಲಿ ರಾಮಾನುಜನ್ ಎಂಬ ವ್ಯಕ್ತಿಯನ್ನ ಕೊಲ್ಲೋಕೆ ಬಂದಿರ್ತಾರೆ. ಆದ್ರೆ ಶಿವಾನಿ ಇವರು ರಾಮಾನುಜನ್ನ ಕೊಲ್ಲೋ ಮುಂಚೆ ಅವರಿಬ್ಬರನ್ನ ಕೊಂದ್ಬಿಡ್ತಾಳೆ. ಆಕ್ಚುಲಿ ರಾಮಾನುಜನ್ ಒಂದು ಟ್ರಸ್ಟ್ ನಡೆಸ್ತಿರ್ತಾನೆ. ಈತ ಅಲ್ಲಿ ನಿರ್ಗತಿಕರು ಮತ್ತು ಅನಾಥರಿಗೆ ಆಶ್ರಯ ಕೊಡ್ತಿರ್ತಾನೆ. ಇನ್ನು ರಾಮಾನುಜನ್ ಅಮ್ಮನ ವಿರುದ್ಧ ಇರ್ತಾನೆ. ಅದಕ್ಕೆ ಅಮ್ಮ ಈತನನ್ನ ಕೊಲ್ಲಲು ಜನರನ್ನ ಕಳಿಸಿರ್ತಾಳೆ. ಇಲ್ಲಿ ಶಿವಾನಿಗೆ ಅಮ್ಮ ತುಂಬಾ ಸಾರಿ ರಾಮಾನುಜನ್ನ ಕೊಲ್ಲೋಕೆ ಜನರನ್ನ ಕಳಿಸಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆತ ಪ್ರತಿ ಸಾರಿ ಮಿಸ್ ಆಗ್ತಿರ್ತಾನೆ. ಈಗ ರಾಮಾನುಜನ್ ಶಿವಾನಿ ಜೊತೆ ಸೇರ್ಕೋತಾನೆ. ಈತ ಶಿವಾನಿ ಜೊತೆ ಅಮ್ಮ ಕಡೆಯವರಿದ್ದ ಜಾಗದ ಮೇಲೆ ರೇಡ್ ಮಾಡ್ತಾನೆ. ಇಲ್ಲಿವರೆಗೆ ಕಿಡ್ನಾಪ್ ಆಗಿದ್ದ ಸಣ್ಣ ಮಕ್ಕಳು ಮತ್ತು ಹುಡುಗಿಯರು ಸಿಗ್ತಾರೆ. ಶಿವಾನಿ ಅವರನ್ನೆಲ್ಲ ಕಾಪಾಡ್ತಾಳೆ. ಇನ್ನೊಂದು ಕಡೆ ಅಮ್ಮ ಕೂಡ ಶಿವಾನಿ ಹತ್ರ ಮಾತಾಡೋಕೆ ಆಕೆನ ಹುಡುಕ್ತಿರ್ತಾಳೆ. ಈ ಕಡೆ ವಿಕ್ರಮ್ ಶಿವಾನಿ ಮನೆಗೆ ಬರ್ತಾನೆ. ಇಲ್ಲಿ ಆತ ಶಿವಾನಿಗಾಗಿ ಬಂದಿರ್ತಾನೆ. ಆದ್ರೆ ಇಲ್ಲಿ ಅಮ್ಮ ಇರ್ತಾಳೆ. ಈಗ ಅಮ್ಮ ವಿಕ್ರಮ್ಗೆ ಹೇಳಿ ಶಿವಾನಿನ ಅಲ್ಲಿ ಕರೆಸ್ತಾಳೆ. ಶಿವಾನಿ ಮನೆಗೆ ಬಂದಾಗ ಅಮ್ಮ ಆಕೆ ಜೊತೆ ಮಾತಾಡ್ತಾಳೆ. ಇಲ್ಲಿ ಅಮ್ಮ ಶಿವಾನಿಗೆ, ನಾನು ಸಣ್ಣವಳಿದ್ದಾಗ ನನ್ನ ಕಿಡ್ನಾಪ್ ಆಗಿತ್ತು. ಆಗ ಪೊಲೀಸರು ನನ್ನ ರೆಸ್ಕ್ಯೂ ಕೂಡ ಮಾಡಿದ್ರು. ಆದ್ರೆ ಕಿಡ್ನಾಪರ್ ಪೊಲೀಸರಿಗೆ 5,000 ಕೊಟ್ಟಾಗ ಅವರು ನನ್ನ ಅವರ ಜೊತೆ ಕಳಿಸಿದ್ರು. ಆಮೇಲೆ ಏನಾಯ್ತು ಗೊತ್ತಾ? ಆ ಕಿಡ್ನಾಪರ್ಸ್ ನನ್ನ ಒಂದು ಕಿಡ್ನಿ ತೆಗೆದ್ರು. ಆಗಿಂದ ನಾನು ಕೂಡ ಅವರಂತೆ ಆದೆ. ನಾನು ಕೂಡ ಪೊಲೀಸರನ್ನ ಖರೀದಿ ಮಾಡಿ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೀನಿ. ನಿನ್ನಂತವರು 10 ಜನ ಇದ್ರೆ ನನಗೆ ಹೆಲ್ಪ್ ಮಾಡೋರು 100 ಜನ ಅಂತ ಹೇಳ್ತಾಳೆ. ಇಲ್ಲಿ ಶಿವಾನಿ ವಿಕ್ರಮ್ ಎಲ್ಲಿ ಅಂತ ಕೇಳ್ತಾಳೆ. ಅಮ್ಮ ವಿಕ್ರಮ್ನ ಹೊಡೆದು ಇಂಜೂರ್ ಮಾಡಿರ್ತಾಳೆ. ಶಿವಾನಿ ಅಮ್ಮನ್ನ ಬಿಟ್ಟು ವಿಕ್ರಮ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಏಕೆಂದ್ರೆ ಇನ್ನು ಸ್ವಲ್ಪ ಲೇಟ್ ಮಾಡಿದ್ದರೆ ವಿಕ್ರಮ್ ಸಾಯೋದ್ರಲ್ಲಿರ್ತಾನೆ. ಹಾಸ್ಪಿಟಲ್ ನಲ್ಲಿದ್ದಾಗ ಶಿವಾನಿಗೆ ಕಿಡ್ನಾಪರ್ಸ್ ಒಂದು ಹೋಟೆಲ್ ನಲ್ಲಿದ್ದಾರೆ ಅಂತ ಟಿಪ್ ಬರುತ್ತೆ. ಈಗ ಶಿವಾನಿ ತಡ ಮಾಡದೆ ತನ್ನ ಟೀಮ್ ಜೊತೆ ಅಲ್ಲಿಗೆ ಹೋಗ್ತಾಳೆ. ಈಕೆ ಜೊತೆ ಫಾತಿಮಾ ಮತ್ತು ರಾಮಾನುಜನ್ ಮಾತ್ರ ಇರ್ತಾರೆ. ಏಕೆಂದ್ರೆ ಅಲ್ಲಿ ಇನ್ನು ಬ್ಯಾಕಪ್ ಟೀಮ್ ಬಂದಿರಲ್ಲ. ಆದ್ರೂ ಶಿವಾನಿ ಲೇಟ್ ಮಾಡಿದರೆ ರುಹಾನಿ ಮಿಸ್ ಆಗ್ತಾಳೆ ಅಂತ ಕಿಡ್ನಾಪರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಲ್ಲಿ ಕಿಡ್ನಾಪರ್ಸ್ ಹೋಟೆಲ್ನ ರೂಮ್ ನಂಬರ್ 302ರಲ್ಲಿ ರುಹಾನಿನ ಇಟ್ಟಿರ್ತಾರೆ. ಇಲ್ಲಿ ಶಿವಾನಿ ಬಂದಿದ್ದಾಳೆ ಅಂತ ಗೊತ್ತಾಗಿ ಕಿಡ್ನಾಪರ್ಸ್ ಶಿವಾನಿ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಗ ಫಾತಿಮಾ ಕಾಲಿಗೆ ಗುಂಡು ಬೀಳುತ್ತೆ. ಶಿವಾನಿ ಒಬ್ಬಳೆ ಕಿಡ್ನಾಪರ್ ಜೊತೆ ಫೈಟ್ ಮಾಡ್ತಾಳೆ. ಒಬ್ಬ ಕಿಡ್ನಾಪರ್ ರುಹಾನಿ ಜೊತೆ ರೂಮ್ ನಲ್ಲಿ ಇರ್ತಾನೆ. ಆಗ ರಾಮಾನುಜನ್ ಆಕೆನ ಕಾಪಾಡೋಕೆ ಹೋಗ್ತಾನೆ. ಈತ ಇಲ್ಲಿ ಕಿಡ್ನಾಪರ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಆತ ರುಹಾನಿನ ಕಾಪಾಡೋದು ಬಿಟ್ಟು ಆಕೆ ಮುಖನ ಕ್ಲೋಸ್ ಮಾಡಿ ಆಕೆನ ಉಸಿರುಗಟ್ಟಿಸಿ ಸಾಯಿಸ್ಬಿಡ್ತಾನೆ. ಈಗ ಶಿವಾನಿ ಎಲ್ಲಾ ಕಿಡ್ನಾಪರ್ಸ್ ನ ಮುಗಿಸಿ ಮೇಲೆ ಬರ್ತಾಳೆ. ಆಗ ರಾಮಾನುಜನ್ ಕಿಡ್ನಾಪರ್ಸ್ ರುಹಾನಿನ ಕೊಂದ್ಬಿಟ್ರು ಅಂತ ಹೇಳ್ತಾನೆ. ಆಗ ಶಿವಾನಿ ಇಷ್ಟು ಹತ್ತಿರ ಬಂದು ರುಹಾನಿನ ಕಾಪಾಡೋಕೆ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಾಳೆ. ಇನ್ನು ರಾಮಾನುಜನ್ ಯಾಕೆ ರುಹಾನಿನ ಕೊಂದ, ಆತ ಯಾರು ಅಂತ ನೋಡೋದಾದ್ರೆ, ರಾಮಾನುಜನ್ ಅಮ್ಮಕ್ಕೋಸ್ಕರ ಕೆಲಸ ಮಾಡ್ತಿರ್ತಾನೆ. ಅವನು ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ನಲ್ಲಿ ಮೇನ್ ಪರ್ಸನ್ ಆಗಿರ್ತಾನೆ. ಆಕ್ಚುಲಿ ಆ ಕಿಡ್ನಾಪರ್ಸ್ ರುಹಾನಿನ ಎತ್ಕೊಂಡು ಹೋದಾಗ ಅಮ್ಮ ಮತ್ತು ರಾಮಾನುಜನ್ಗೆ ಈ ಕೇಸಲ್ಲಿ ಶಿವಾನಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಆ ಕಿಡ್ನಾಪರ್ ಸಿಕ್ಕರೆ ಶಿವಾನಿ ತಮ್ಮ ಗ್ಯಾಂಗ್ ನ ಹಿಡ್ಕೋಬಹುದು ಅನ್ಕೋತಾರೆ. ಅದಕ್ಕೆ ಅವರು ಆ ಕಿಡ್ನಾಪರ್ಸ್ ನ ಮುಗಿಸ್ಬೇಕಾದ್ರೆ ಶಿವಾನಿ ಜೊತೆ ಸೇರ್ಕೋಬೇಕು ಅಂತ ರಾಮಾನುಜನ್ ಪ್ಲಾನ್ ಮಾಡಿ 2 ಶೂಟರ್ಸ್ ನ ಹೈರ್ ಮಾಡಿ ಅವರು ರಾಮಾನುಜನ್ ನ ಕೊಲ್ಲೋಕೆ ಬಂದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ಅಂದರೆ ಮೊದಲಿನಿಂದಲೂ ಇದು ರಾಮಾನುಜನ್ ಪ್ಲಾನ್ ಆಗಿರುತ್ತೆ. ಈಗ DSP ಶಿವಾನಿಗೆ ಕಾಲ್ ಮಾಡಿ, ಜಾಸ್ತಿ ಟೆನ್ಷನ್ ತಗೋಬೇಡ, ಇದರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಹೇಳ್ತಾನೆ. DSP ಕಾಲ್ ಕಟ್ ಮಾಡಿದ ಮೇಲೆ ಶಿವಾನಿಗೆ ಅಮ್ಮ ಕಾಲ್ ಮಾಡ್ತಾಳೆ.
ಆಕೆ ಶಿವಾನಿಗೆ ಇವಾಗ ನಿನಗೆ ಅರ್ಥ ಆಗಿರಬೇಕು, ನಮ್ಮ ನೆಟ್ವರ್ಕ್ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ತುಂಬಾ ದೊಡ್ಡದಿದೆ. ಏಕೆಂದರೆ ನಮ್ಮ ನೆಟ್ವರ್ಕ್ನಲ್ಲಿ ನಿಮ್ಮ ಪೊಲೀಸ್ನವರು ಕೂಡ ವರ್ಕ್ ಮಾಡ್ತಾರೆ. ನಾವು 80,000 ಪೊಲೀಸರಿಗೆ ಲಂಚ ಕೊಟ್ಟು ಈ ದಂಧೆ ನಡೆಸ್ತಿದ್ದೀವಿ. ಈಗ ನೀವು ಏನು ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ರುಹಾನಿ VIP ಮಗಳು ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಆಕೆನ ಕಾಪಾಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ರು. ಆದರೆ ಈಗ ಜಿಮಿಲಿಗೋಸ್ಕರ ನೀವು ಏನು ಮಾಡಲ್ಲ, ಏಕೆಂದರೆ ಆಕೆ ಒಬ್ಬ ಬಡವನ ಮಗಳು ಅಂತ ಹೇಳ್ತಾಳೆ. ಆಗ ಶಿವಾನಿ, ನೀನು 80,000 ಕರಪ್ಟ್ ಪೊಲೀಸವರನ್ನ ನೋಡಿದ್ದೀಯಾ, ಆದರೆ ಆ 80,000ದಲ್ಲಿ ಒಬ್ಬ ಹಾನೆಸ್ಟ್ ಆಫೀಸರ್ನ ನೋಡಿಲ್ಲ. ಒಬ್ಬ ಹಾನೆಸ್ಟ್ ಆಫೀಸರ್ 80,000ಕ್ಕಿಂತ ಎಷ್ಟು ಪವರ್ಫುಲ್ ಅಂತ ನಿನಗೆ ತೋರಿಸ್ತೀನಿ. ಇನ್ನು ಆ ಜಿಮಿಲಿನ ನೀನು ಏನು ಮಾಡೋಕ್ಕಾಗಲ್ಲ, ನಾನು ಆಕೆನ ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಈಗ ಶಿವಾನಿ ತನ್ನ ಟೀಮ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾಳೆ. ಇಲ್ಲಿ ಆಕೆ ನಮ್ಮ ಮೇನ್ ಟಾರ್ಗೆಟ್ ಅಮ್ಮ, ಏಕೆಂದ್ರೆ ಪೂರ್ತಿ ನೆಟ್ವರ್ಕ್ ಅಮ್ಮ ಕೈಯಲ್ಲಿದೆ. ಆಕೆ ಸಿಕ್ಕರೆ ನಾವು ಎಲ್ಲಾ ಮಕ್ಕಳನ್ನ ಕಾಪಾಡಬಹುದು ಅಂತ ಹೇಳ್ತಾಳೆ. ಆಗ ಅಲ್ಲಿ ಶಿವಾನಿ ಸೀನಿಯರ್ ಆಫೀಸರ್ ಬರ್ತಾನೆ. ಈತ ಶಿವಾನಿಗೆ, ನಾವು ನಿನ್ನ ರುಹಾನಿನ ಕಾಪಾಡೋಕೆ ಕರೆದಿದ್ವಿ, ಆದ್ರೆ ಈಗ ರುಹಾನಿ ಸತ್ತೋಗಿದ್ದಾಳೆ. ಸೊ ಈಗ ಕೇಸ್ನ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ಆದ್ರೂ ಶಿವಾನಿ, ಅವರ ವಶದಲ್ಲಿ ಇನ್ನೂ ಮಕ್ಕಳಿದ್ದಾರೆ. ಅವರು ಕೇವಲ ಭಿಕ್ಷೆ ಬೇಡೋಕ್ಕೋಸ್ಕರ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿಲ್ಲ. ಇದರ ಹಿಂದೆ ದೊಡ್ಡ ಮಾಫಿಯಾ ಇದೆ, ಇದನ್ನ ನಾವು ತಡಿಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ಸೀನಿಯರ್ ಆಫೀಸರ್ ಕೇಳದೆ ಅದೇನೇ ಇರ್ಲಿ, ಈಗ ಈ ಕೇಸ್ನ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ಇದರಿಂದ ಶಿವಾನಿಗೆ ಏನು ಮಾಡೋದಂತ ಅರ್ಥವಾಗಲ್ಲ. ಆಗ ಆಕೆಗೆ ಒಂದು ಹುಡುಗಿನ ಪೊಲೀಸರು ರೆಸ್ಕ್ಯೂ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಕೆ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಶಿವಾನಿ ಆಕೆನ ಭೇಟಿ ಆಗ್ತಾಳೆ. ಇಲ್ಲಿ ಡಾಕ್ಟರ್ ಆಕೆಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಾನೆ. ಅದು ಕೂಡ ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಆಕೆಗೆ ಕೇವಲ 7 ವರ್ಷ ಇರುತ್ತೆ. ಈ ವಯಸ್ಸಲ್ಲಿ ಕ್ಯಾನ್ಸರ್ ಅಂತ ಶಿವಾನಿ ಶಾಕ್ ಆಗ್ತಾಳೆ. ಆಗ ಡಾಕ್ಟರ್ ಈಕೆಗೆ ಯಾರೋ ಬೇಕಂದ ಕ್ಯಾನ್ಸರ್ ವೈರಸ್ ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಶಿವಾನಿ ಆ ಹುಡುಗಿ ಜೊತೆ ಮಾತಾಡಿದಾಗ, ಆಕೆ ಅಮ್ಮ ಅನ್ನೋ ಮಹಿಳೆ ನಮ್ಮನ್ನ ಕಿಡ್ನಾಪ್ ಮಾಡಿದ್ಲು, ಅವರು ನಮಗೆ ಇಂಜೆಕ್ಷನ್ ಚುಚ್ಚಿದ್ರು, ಆಮೇಲೆ ನಮ್ಮನ್ನ ಬೆಂಕಿಲಿ ಹಾಕಿ ಸುಡ್ತಿದ್ರು, ಆದ್ರೆ ನನಗೆ ಎಚ್ಚರಿಕೆ ಆಗಿ ಓಡಿ ಬಂದೆ ಅಂತ ಹೇಳ್ತಾಳೆ. ಆಗ ಶಿವಾನಿ ಆ ಜಾಗ ಎಲ್ಲಿದೆ ಅಂತ ಕೇಳ್ತಾಳೆ. ಆಕೆ ಅಡ್ರೆಸ್ ಹೇಳುವಷ್ಟರಲ್ಲಿ ಸತ್ತೋಗ್ತಾಳೆ. ಆಕೆ ಒಂದು ಡ್ರಾಯಿಂಗ್ ಮಾಡಿರ್ತಾಳೆ. ಶಿವಾನಿ ಅದನ್ನ ನೋಡಿ ಆಕೆಗೆ ಏನೋ ನೆನಪಾಗುತ್ತೆ. ಆ ಡ್ರಾಯಿಂಗ್ ಅಲ್ಲಿ ಒಂದು ಬೆಕ್ಕಿನ ಚಿತ್ರ ಇರುತ್ತೆ. ಅದನ್ನ ಶಿವಾನಿ ರಾಮಾನುಜನ್ ಆಶ್ರಮದಲ್ಲಿ ನೋಡಿರ್ತಾಳೆ. ಆಗ ಆಕೆಗೆ ರಾಮಾನುಜನ್ ಮೇಲೆ ಡೌಟ್ ಬಂದು ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಇಲ್ಲಿ ಯಾರು ಇರಲ್ಲ. ಆಗ ಶಿವಾನಿಗೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಚೇರ್ ಕಾಣುತ್ತೆ. ಅವರು ಈ ಎಲೆಕ್ಟ್ರಿಕ್ ಚೇರ್ ನಿಂದ ಜನರನ್ನ ಸಾಯಿಸ್ತಿರ್ತಾರೆ. ಇದನ್ನ ನೋಡಿ ಶಿವಾನಿಗೆ ರಾಮಾನುಜನ್ ಕೂಡ ಇದೇ ಗ್ಯಾಂಗ್ ಮೆಂಬರ್ ಅಂತ ಅರ್ಥವಾಗುತ್ತೆ. ಈಗ ಇವರು ರಾಮಾನುಜನ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಅವರು ರಾಮಾನುಜನ್ ಓದ್ತಿದ್ದ ಸ್ಕೂಲ್ಗೆ ಹೋದಾಗ ಅಡ್ಮಿಷನ್ ಫಾರ್ಮ್ ನಲ್ಲಿ ರಾಮಾನುಜನ್ ತಂದೆ ಹೆಸರು ಅಸ್ಲಂ ಅಂತ ಇರುತ್ತೆ. ಈಗ ಇವರು ಅಸ್ಲಂನ ಹುಡುಕ್ತಾರೆ. ಅಸ್ಲಂ ಸಿಕ್ಕರೆ ಇವರಿಗೆ ರಾಮಾನುಜನ್ ಪೂರ್ತಿ ಕುಂಡ್ಲಿ ಗೊತ್ತಾಗ್ತಿರುತ್ತೆ. ಸೊ ಇವರಿಗೆ ಅಸ್ಲಂ ಒಂದು ಬಾರಲ್ಲಿ ಕುಡಿತಾ ಕೂತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಶಿವಾನಿ ಅಸ್ಲಂನ ಹಿಡಿದು ರಾಮಾನುಜನ್ ಬಗ್ಗೆ ಕೇಳ್ತಾಳೆ. ಸೊ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆಕ್ಚುಲಿ ಇವರು ರಾಮಾನುಜನ್ ಸಣ್ಣವನಿದ್ದಾಗ ಅವನನ್ನ ಕಿಡ್ನಾಪ್ ಮಾಡಿರ್ತಾರೆ. ಇವರು ಸಣ್ಣ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ಒಂದು ಕಾಲು, ಕೈ ಅಥವಾ ಕಣ್ಣು ತೆಗೆದು ಅವರಿಂದ ಭಿಕ್ಷೆ ಬೇಡಿಸ್ತಿರ್ತಾರೆ. ಇಲ್ಲಿ ಅಸ್ಲಂ ರಾಮಾನುಜನ್ಗೆ, ನಿನ್ನ ಒಂದು ಕಣ್ಣು ತೆಗಿಲ ಅಥವಾ ಒಂದು ಕೈ ತೆಗಿಲ ಅಂತ ಕೇಳ್ತಾನೆ. ಆಗ ರಾಮಾನುಜನ್ ಕೈ ಕಟ್ ಮಾಡುವಂತೆ ಹೇಳ್ತಾನೆ. ಅಸ್ಲಂ ರಾಮಾನುಜನ್ ಕೈ ಕಟ್ ಮಾಡಿ ಆಮೇಲೆ ಯಾಕೆ ಕೈ ತೆಗೆಯುವಂತೆ ಹೇಳಿದೆ, ಇದರಿಂದ ನೀನು ಸಾಯೋ ಚಾನ್ಸ್ ಜಾಸ್ತಿ ಇತ್ತು ಅಂತ ಹೇಳ್ತಾನೆ. ಆಗ ರಾಮಾನುಜನ್ ಕಣ್ಣು ತೆಗೆದಿದ್ರೆ ನಾನು ಇಲ್ಲಿಂದ ಓಡೋಗಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ. ಈಗ ಇವರು ಅವನನ್ನ ಭಿಕ್ಷೆ ಬೇಡೋಕೆ ಕಳಿಸ್ತಾರೆ. ಆಗ ರಾಮಾನುಜನ್ ಒಂದೇ ದಿನದಲ್ಲಿ 7,000 ರೂಪಾಯಿ ತಂದು ಕೊಡ್ತಾನೆ. ಇದನ್ನ ನೋಡಿ ಅಮ್ಮ ಶಾಕ್ ಆಗ್ತಾಳೆ. ಭಿಕ್ಷೆ ಬೇಡಿ 7,000 ದುಡಿದಿದ್ದೀಯಾ ಅಂತ ಕೇಳ್ತಾಳೆ. ಆದ್ರೆ ಆತ, ನಾನು ಅದನ್ನ ಭಿಕ್ಷೆ ಬೇಡಿ ತಂದಿಲ್ಲ, ಅದನ್ನ ಕಳ್ಳತನ ಮಾಡಿದ್ದೀನಿ, ನಾನು ಸತ್ರು ಭಿಕ್ಷೆ ಬೇಡಲ್ಲ, ಬೇಕಿದ್ರೆ ಲೂಟಿ ಮಾಡ್ತೀನಿ ಅಥವಾ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಮ್ಮಗೆ ರಾಮಾನುಜನ್ ತುಂಬಾ ಇಷ್ಟ ಆಗ್ತಾನೆ. ಈಗ ಅಮ್ಮ ಅವನು ಈಕೆಗೆ ಕೆಲಸಕ್ಕೆ ಬರ್ತಾನೆ ಅಂತ ಅವನನ್ನ ಓದಿಸ್ತಾಳೆ. ಅದಕ್ಕೆ ಸ್ಕೂಲಲ್ಲಿ ರಾಮಾನುಜನ್ ತಂದೆ ಹೆಸರು ಅಸ್ಲಂ ಇರುತ್ತೆ. ರಾಮಾನುಜನ್ ಸ್ಕೂಲ್ ಮುಗಿದ ಮೇಲೆ ಓದೋಕೆ ಅಮೆರಿಕಕ್ಕೆ ಹೋಗ್ತಾನೆ. ಅಲ್ಲಿಂದ ಸ್ಟಡಿ ಕಂಪ್ಲೀಟ್ ಮಾಡಿ ಇಲ್ಲಿ ಬಂದು ಅಮ್ಮ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡ್ತಾನೆ. ಮತ್ತು ಅವನು ವಾಪಸ್ ಬಂದ ಮೇಲೆ ಅಸ್ಲಂ ಒಂದು ಕೈನ ಕಟ್ ಮಾಡ್ತಾನೆ. ಯಾಕಂದ್ರೆ ರಾಮಾನುಜನ್ ಸಣ್ಣವನಿದ್ದಾಗ ಅಸ್ಲಂ ಅವನ ಕೈ ಕಟ್ ಮಾಡಿರ್ತಾನೆ ಮತ್ತು ಆತ ಅಸ್ಲಂನ ತನ್ನ ಗ್ಯಾಂಗ್ ಇಂದ ತೆಗಿತಾನೆ. ಈಗ ಶಿವಾನಿ ಫಾತಿಮಾಗೆ ಅಸ್ಲಂನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಆ ಗ್ಯಾಂಗ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತೆಗೆಯುವಂತೆ ಹೇಳ್ತಾಳೆ ಮತ್ತು ತಾನು ರಾಮಾನುಜನ್ ಮತ್ತು ಅಮ್ಮನ ಹಿಡಿಯೋಕೆ ಹೋಗ್ತಾಳೆ. ಈಗ ಶಿವಾನಿ ಒಂದು ಪ್ಲಾನ್ ಮಾಡಿ ರಾಮಾನುಜನ್ಗೆ ಕಾಲ್ ಮಾಡ್ತಾಳೆ ಮತ್ತು ನನಗೆ ಕೆಲವು ಹುಡುಗಿಯರ ಬಗ್ಗೆ ಗೊತ್ತಾಗಿದೆ, ನಾನು ಅವರನ್ನ ಕಾಪಾಡೋಕೆ ಹೋಗ್ತಿದ್ದೀನಿ, ನೀನು ಬಾ ಅಂತ ಹೇಳ್ತಾಳೆ. ಇಷ್ಟು ಕೇಳಿ ರಾಮಾನುಜನ್ ಅಮ್ಮ ಹತ್ರ ಹೋಗಿ ಹೇಳ್ತಾನೆ ಅಂತ ಶಿವಾನಿಗೆ ಗೊತ್ತಿರುತ್ತೆ. ಅದಕ್ಕೆ ಆಕೆ ರಾಮಾನುಜನ್ ಟ್ರಸ್ಟ್ ವರೆಗೆ ವೇಟ್ ಮಾಡ್ತಿರ್ತಾಳೆ. ರಾಮಾನುಜನ್ ಅಮ್ಮ ಹತ್ರ ಹೋದಾಗ ಶಿವಾನಿ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲಿ ರಾಮಾನುಜನ್ ಅಮ್ಮಗೆ ಹುಡುಗಿಯರು ಎಲ್ಲಿದ್ದಾರೆ, ಶಿವಾನಿ ಅವರನ್ನ ಹಿಡಿಯೋಕೆ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಅಮ್ಮ ತನ್ನ ಕಡೆಯವರಿಗೆ ಫೋನ್ ಮಾಡಿ ಎಲ್ಲಾ ಹುಡುಗಿಯರು ಸೇಫ್ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೋತಾಳೆ. ಆಗ ಅಲ್ಲಿ ಶಿವಾನಿ ಬಂದು ಇವರಿಬ್ಬರನ್ನ ಹೊಡೆದು ಅರೆಸ್ಟ್ ಮಾಡ್ತಾಳೆ. ಈಗ ಶಿವಾನಿ ಅವರನ್ನ ಸ್ಟೇಷನ್ಗೆ ತಂದಾಗ ಅಸ್ಲಂ ಇವರಿಬ್ಬರನ್ನ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಇವರಿಬ್ಬರು ಇಷ್ಟು ಈಸಿಯಾಗಿ ಹೇಗೆ ಸಿಕ್ಕಾಕೊಂಡ್ರು ಅಂತ ಯೋಚನೆ ಮಾಡ್ತಾನೆ.
ಈಗ ಶಿವಾನಿ ಇವರಿಗೆ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಆದ್ರೆ ಅವರು ಏನು ಹೇಳೋದಿಲ್ಲ. ಇನ್ನೊಂದು ಕಡೆ ಫಾತಿಮಾ ಕಸ್ಟಡಿಯಲ್ಲಿದ್ದ ಅಸ್ಲಂ ಕೈ ಕಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಆಕ್ಚುಲಿ ರಾಮಾನುಜನ್ ಕಲ್ಪ್ರಿಟ್ ಅಂತ ಸಾಬೀತು ಮಾಡೋಕೆ ಅಸ್ಲಂ ಮುಖ್ಯ ಸಾಕ್ಷಿ ಆಗಿರ್ತಾನೆ. ಆದ್ರೆ ಅವನು ಸತ್ತೋಗಿರ್ತಾನೆ. ಇದರಿಂದಾಗಿ ಶಿವಾನಿ ಫಾತಿಮಾ ಮೇಲೆ ಕೋಪ ಮಾಡ್ತಾಳೆ. ಈಗ ಸೀನಿಯರ್ ಆಫೀಸರ್ ಬಂದು ಶಿವಾನಿಗೆ ರಾಮಾನುಜನ್ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಆತ NGO ನಡೆಸ್ತಾನೆ, ಅವರ ವಿರುದ್ಧ ಸಾಕ್ಷಿ ಇಲ್ಲದೆ ಅವರನ್ನ ಹೇಗೆ ಅರೆಸ್ಟ್ ಮಾಡಿದೆ ಅಂತ ಕೇಳ್ತಾನೆ. ಈಗ ಲಾಕಪ್ ಡೆತ್ ಆಗಿದ್ದರಿಂದ ಸೀನಿಯರ್ ಆಫೀಸರ್ ಶಿವಾನಿನ ಸಸ್ಪೆಂಡ್ ಮಾಡ್ತಾನೆ. ಈಗ ರಾಮಾನುಜನ್ನ ಬಿಟ್ಬಿಡ್ತಾರೆ. ಆಗ ರಾಮಾನುಜನ್ ಫಾತಿಮಾಗೆ ಹೇಗಾದ್ರೂ ಮಾಡಿ ಅಮ್ಮನ್ನ ಜೈಲಿಂದ ಹೊರಗೆ ತೆಗಿ, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಫಾತಿಮಾ ರಾಮಾನುಜನ್ ಜೊತೆ ಸೇರ್ಕೊಂಡಿರ್ತಾಳೆ. ಆಗ ಫಾತಿಮಾ ಅಮ್ಮನ್ನ ಜೈಲಿಂದ ಎಸ್ಕೇಪ್ ಮಾಡಿಸಿ ಒಂದು ಬೋಟ್ ಹತ್ರ ಬರ್ತಾರೆ. ಇಲ್ಲಿ ಇವರು ಕಿಡ್ನಾಪ್ ಮಾಡಿದ ಎಲ್ಲಾ ಮಕ್ಕಳು ಇರ್ತಾರೆ. ಈ ಬೋಟ್ ಶ್ರೀಲಂಕಾಗೆ ಹೋಗ್ತಿರುತ್ತೆ. ಇನ್ನೊಂದು ಕಡೆ ಶಿವಾನಿ ಸಸ್ಪೆಂಡ್ ಆಗಿದ್ದರೂ ಅಮ್ಮ ಮತ್ತು ರಾಮಾನುಜನ್ನ ತಡಿಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಈಕೆ ತನಗೆ ನಂಬಿಕಸ್ಥರಾಗಿದ್ದ ಒಂದು ಟೀಮ್ ನ ರೆಡಿ ಮಾಡ್ತಾಳೆ. ಈ ಟೀಮಲ್ಲಿ ಅಂಬಾಸಿಡರ್ ಸಾಹು ಕೂಡ ಇರ್ತಾನೆ. ಈತ ತನ್ನ ಮಗಳನ್ನ ಕಳ್ಕೊಂಡಿರ್ತಾನೆ. ಆದ್ರೆ ಬೇರೆ ಹುಡುಗಿಯರನ್ನ ಕಾಪಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಈತನಿಗೆ ತನ್ನ ಒಬ್ಬ ಫ್ರೆಂಡ್ ನಿಂದ ರಾಮಾನುಜನ್ ಶ್ರೀಲಂಕಾಕ್ಕೆ ಬರೋದು ಹೋಗೋದು ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಈ ಇನ್ಫಾರ್ಮೇಶನ್ ನ ಶಿವಾನಿಗೆ ಹೇಳಿದಾಗ ಆಕೆ ತನ್ನ ಟೀಮ್ ಜೊತೆ ಶ್ರೀಲಂಕಾಗೆ ಹೋಗ್ತಾಳೆ. ಇನ್ನೊಂದು ಕಡೆ ಅಮ್ಮ ಮತ್ತು ಫಾತಿಮಾ ಎಲ್ಲ ಹುಡುಗಿಯರನ್ನ ಕರ್ಕೊಂಡು ಒಂದು ಲ್ಯಾಬ್ಗೆ ಬರ್ತಾರೆ. ಇಲ್ಲಿ ರಾಮಾನುಜನ್ ಇರ್ತಾನೆ. ಇಲ್ಲಿ ನಮಗೆ ರಾಮಾನುಜನ್ ಪ್ಲಾನ್ ಗೊತ್ತಾಗುತ್ತೆ. ಆಕ್ಚುಲಿ ರಾಮಾನುಜನ್ ಸರ್ವೈಕಲ್ ಕ್ಯಾನ್ಸರ್ ಮೇಲೆ ವರ್ಕ್ ಮಾಡ್ತಿರ್ತಾನೆ. ಈತ 7 ರಿಂದ 11-12 ವರ್ಷದ ಹುಡುಗಿಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ಈತ ಇವರಿಗೆ ಕ್ಯಾನ್ಸರ್ ವೈರಸ್ ನ ಇಂಜೆಕ್ಟ್ ಮಾಡಿ ಪಾಸಿಟಿವ್ ಬಂದವರನ್ನ ಕೊಲ್ತಿರ್ತಾನೆ ಮತ್ತು ನೆಗೆಟಿವ್ ಬಂದವರಿಂದ ಅವರ ಬ್ಲಡ್ ತೆಗೆದು ಸರ್ವೈಕಲ್ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತಿರ್ತಾನೆ. ಇದಕ್ಕಾಗಿ ಆತ ಒಂದು ಫಾರಿನ್ ಡಾಕ್ಟರ್ಸ್ ಟೀಮ್ ನ ರೆಡಿ ಮಾಡಿರ್ತಾನೆ. ಈ ಔಷಧಿ ಸಕ್ಸಸ್ ಆದ್ರೆ ರಾಮಾನುಜನ್ ಮತ್ತು ಅಮ್ಮಗೆ ತುಂಬಾ ದುಡ್ಡು ಸಿಗುತ್ತೆ. ಸೊ ಈಗ ಅಮ್ಮ ಮತ್ತು ಫಾತಿಮಾ ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಿರ್ತಾರೆ. ಆಗ ಶಿವಾನಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅಮ್ಮನ್ನ ಹಿಡ್ಕೋತಾಳೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಶಿವಾನಿಯೇ ಫಾತಿಮಾಗೆ ರಾಮಾನುಜನ್ ಜೊತೆ ಸೇರ್ಕೊ ಅಂತ ಹೇಳಿರ್ತಾಳೆ. ಏಕೆಂದ್ರೆ ಅಸ್ಲಂ ಸೂಸೈಡ್ ಮಾಡ್ಕೊಂಡಾಗ ಸಾಕ್ಷಿ ಇಲ್ಲದೆ ರಾಮಾನುಜನ್ ಬಿಡುಗಡೆ ಆಗ್ತಾನೆ ಅಂತ ಶಿವಾನಿಗೆ ಗೊತ್ತಿರುತ್ತೆ. ಅದಕ್ಕೆ ಆಕೆ ಫಾತಿಮಾಗೆ ರಾಮಾನುಜನ್ ಜೊತೆ ಸೇರ್ಕೊ, ಇದರಿಂದ ನಾವು ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಅಂತ ಹೇಳಿರ್ತಾಳೆ. ಇದರಿಂದ ಅಮ್ಮ ಈಗ ಇವರ ಕಸ್ಟಡಿಯಲ್ಲಿ ಇರ್ತಾಳೆ. ಈಗ ಶಿವಾನಿಗೆ ರಾಮಾನುಜನ್ ಲೊಕೇಶನ್ ಗೊತ್ತಾಗಿರುತ್ತೆ. ಆಕೆ ಅಲ್ಲಿಗೆ ಹೋಗ್ತಾಳೆ ಮತ್ತು ಇಲ್ಲಿ ರಾಮಾನುಜನ್ಗೆ ಅಮ್ಮ ಈಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾಳೆ, ಈಗ ಎಲ್ಲ ಮುಗಿತು, ಆ ಹುಡುಗಿಯರನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ರಾಮಾನುಜನ್ ಆ ಹುಡುಗಿಯರು ಬೇಕಿದ್ರೆ ಅಮ್ಮನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಈಗ ಇವರು ನಾವು ಅಮ್ಮನ್ನ ಬಿಡ್ತೀವಿ, ನೀನು ಆ ಹುಡುಗಿಯರನ್ನ ಬಿಡು ಅಂತ ಮಾತಾಡ್ತಾರೆ. ಈಗ ಶಿವಾನಿ ಅಮ್ಮನ್ನ ಕರ್ಕೊಂಡು ಹೋಗೋಕೆ ಸ್ಟೇಷನ್ಗೆ ಬರ್ತಾಳೆ. ಆದ್ರೆ ಅಮ್ಮ ಇಲ್ಲಿ ಒಬ್ಬ ಪೊಲೀಸ್ನ ಹೊಡೆದು ಓಡೋಗ್ತಿರ್ತಾಳೆ. ಆಗ ಶಿವಾನಿ ಇಲ್ಲಿ ಬಂದು ಕೋಪದಲ್ಲಿ ಅಮ್ಮನ್ನ ಸಾಯಿಸ್ಬಿಡ್ತಾಳೆ. ಆಮೇಲೆ ಆಕೆ ಅಮ್ಮನ್ನ ಒಂದು ವೀಲ್ ಚೇರ್ ಮೇಲೆ ಹಾಕೊಂಡು ರಾಮಾನುಜನ್ಗೆ ಕೊಡೋಕೆ ಹೋಗ್ತಾಳೆ. ರಾಮಾನುಜನ್ ಕೂಡ ಎಲ್ಲಾ ಹುಡುಗಿಯರನ್ನ ಟ್ರಕ್ ಅಲ್ಲಿ ಹಾಕೊಂಡು ತಂದಿರ್ತಾನೆ. ಇಲ್ಲಿ ಬಂದಾಗ ರಾಮಾನುಜನ್ ಅಮ್ಮನ್ನ ತನ್ನ ಕಡೆ ಕಳಿಸುವಂತೆ ಹೇಳ್ತಾನೆ. ಆಗ ಶಿವಾನಿ ತನ್ನ ಕಡೆಯ ಆಫೀಸರ್ನೊಂದಿಗೆ ಅಮ್ಮನ್ನ ಆ ಕಡೆ ಕಳಿಸ್ತಾಳೆ. ಇಲ್ಲಿ ರಾಮಾನುಜನ್ಗೆ ಅಮ್ಮ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆತ ಜೋರಾಗಿ ಕೂಗ್ತಾನೆ. ಆಗ ಶಿವಾನಿ ಒಂದು ಬ್ಲಾಸ್ಟ್ ಮಾಡಿ ಅಮ್ಮನ್ನ ಪೀಸ್ ಮಾಡ್ತಾಳೆ. ಏಕೆಂದ್ರೆ ಆಕೆ ವೀಲ್ ಚೇರ್ ಕೆಳಗೆ ಬಾಂಬ್ ಬಿಟ್ಟಿರ್ತಾಳೆ. ಈಗ ಶಿವಾನಿ ರಾಮಾನುಜನ್ಗೂ ತುಂಬಾ ಹೊಡಿತಾಳೆ ಮತ್ತು ಕೊನೆಗೆ ಅವನನ್ನ ಅರೆಸ್ಟ್ ಮಾಡ್ತಾಳೆ. ಈಗ ಶಿವಾನಿ ತಾನು ಹೇಳಿದಂಗೆ ಜಿಮಿಲಿನ ಕಾಪಾಡ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.